ಸ್ವಾಗತ. ಇದೇ ಫೆಬ್ರವರಿ 25ಕ್ಕೆ ಕೇರಳ ಮುಖ್ಯಮಂತ್ರಿ ಮಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಆದರೆ ಹಿಂದೂ ಪರ ಸಂಘಟನೆಗಳು ಪಕ್ಕದ ರಾಜ್ಯದ ಸಿಎಂ ಮಂಗಳೂರಿಗೆ ಕಾಲಿಟ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲ, ಬಂದ್ ಕೂಡ ಮಾಡೋಕೆ ಹೊರಟಿದ್ದಾರೆ. ಕೇರಳ ಸಿಎಂ ಮಂಗಳೂರಿಗೆ ಬಂದ್ರೆ ಬಂದ್ ಯಾಕೆ ಮಾಡಬೇಕು, ಏನ್ ಇರಾಧ ಅಂತ ಇಲ್ಲಿದೆ ನೋಡಿ ಡೀಟೇಲ್ಸ್. ಫೆಬ್ರವರಿ 25ಕ್ಕೆ ಮಂಗಳೂರಿಗೆ ಬರ್ತಿದ್ದಾರೆ ಕೇರಳ ಸಿಎಂ ಆಗಮನಕ್ಕೆ ಹಿಂದೂ ಪರ ಸಂಘಟನೆಗಳು ಗರಂ. ಇದೇ ಫೆಬ್ರವರಿ 25ರಂದು ಮಂಗಳೂರಿನಲ್ಲಿ ಸಿಪಿಎಂ ಪಕ್ಷದ ವತಿಯಿಂದ ಕರಾವಳಿ ಶಾಂತಿ ಸೌಹಾರ್ದ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಕೇರಳ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಆಗಮಿಸುತ್ತಿದ್ದು, ಇದು ಕರಾವಳಿಯ ಹಿಂದೂ ಪರ ಸಂಘಟನೆಗಳ ಕಣ್ಣು ಕೆಂಪಾಗಿಸಿದೆ. ಕೇರಳದಲ್ಲಿ ಹಿಂದೂಗಳ ಹತ್ಯೆ ನಡೆಯುತ್ತಿದ್ದರೂ ಅಲ್ಲಿನ ಸಿಎಂ ಪಿನರಾಯಿ ವಿಜಯನ್ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅಲ್ಲದೆ ಹಿಂದೂಗಳ ಹತ್ಯೆಗೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡುತ್ತಿದ್ದಾರೆ ಅಂತ ಹಿಂದೂ ಪರ ಸಂಘಟನೆಗಳು ಆರೋಪಿಸಿವೆ. ಅಲ್ಲದೆ ಸಿಎಂ ಆಗಮನವನ್ನ ವಿರೋಧಿಸಿ ಫೆಬ್ರವರಿ 25ರಂದು ಮಂಗಳೂರು ಬಂದ್ಗೆ ಸಹ ಕರೆ ಕೊಟ್ಟಿವೆ. ಇವತ್ತು ಇಡೀ ದೇಶಕ್ಕೆ ಗೊತ್ತಿದೆ ಕಮ್ಯುನಿಸ್ಟ್ ಪಕ್ಷ ಸೌಹಾರ್ದತೆಗಾಗಿ ಎಷ್ಟು ಕೆಲಸ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಕೇರಳ ರಾಜ್ಯದಲ್ಲಿ ಈ ಕೋಮುವಾದಿ ಶಕ್ತಿಗಳಲ್ಲಿ ನೆಲೆ ಇಲ್ಲ. ಇವತ್ತು ಸಂಘ ಪರಿವಾರಕ್ಕೆ ಅಲ್ಲಿ ನೆಲೆ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರು ಹೇಳುವಂಥದ್ದು ಅಲ್ಲಿ ಹಿಂದೂಗಳ ಕೊಲೆ ನಡೀತಾ ಇದೆ ಅಂತೇಳಿ. ಇವತ್ತು ಇಡೀ ಕೇರಳ ರಾಜ್ಯದಲ್ಲಿ 345ರಷ್ಟು ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರನ್ನು ಕೊಲೆ ಮಾಡಿದ್ದಾರೆ. ಇದೇ RSSನವರು, ಸಂಘ ಪರಿವಾರದವರು. ಇನ್ನು ಹಿಂದೂ ಪರ ಸಂಘಟನೆಗಳ ಬಂದ್ ಕರೆಯನ್ನ ವಿರೋಧಿಸಿರುವ ಕಮ್ಯುನಿಸ್ಟ್ ಪಕ್ಷ ಕೇರಳದಲ್ಲಿ ಹಿಂದೂಗಳನ್ನ ಕೊಲ್ಲುತ್ತಿರುವುದು RSS ಮತ್ತು ಬಿಜೆಪಿ ಅಂತ ತಿರುಗೇಟು ನೀಡಿದೆ. ಹಿಂದೂಗಳ ರಕ್ಷಣೆ ಹೆಸರಿನಲ್ಲಿ ಹಿಂದೂಗಳನ್ನೇ ಹತ್ಯೆ ಮಾಡ್ತಿದ್ದಾರೆ. ಕೇರಳದಲ್ಲಿ ಮಾತ್ರವಲ್ಲ, ಮಂಗಳೂರಿನಲ್ಲೂ ಹಿಂದೂ ಸಂಘಟನೆಗಳ ಪರ ಅಂತ ಹೇಳಿಕೊಳ್ಳೋ ಕೆಲ ಕೋಮುವಾದಿಗಳೇ ಹಿಂದೂಗಳನ್ನ ಹತ್ಯೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಶಾಂತಿಯನ್ನು ಇಲ್ಲಿಯೂ ಕೂಡ ಕೆದಡುವಂತಹ ಒಂದು ಹುನ್ನಾರ, ವ್ಯವಸ್ಥಿತ ಹುನ್ನಾರ ಆ ವ್ಯಕ್ತಿಯಿಂದ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ 25ನೇ ತಾರೀಕು ಅವರು ಇಲ್ಲಿಗೆ ಆಗಮಿಸಿ ಕೋಮು ಸೌಹಾರ್ದದ ಹೆಸರಿನಲ್ಲಿ ಏನು ಕಾರ್ಯಾಚರಣೆ ಮಾಡ್ತಾರೆ, ಆ ವ್ಯಕ್ತಿ ಅದನ್ನು ಉದ್ಘಾಟಿಸಲಿಕ್ಕೆ ನಮ್ಮ ವಿರೋಧ ಇದೆ. ಕೇರಳ ಸಿಎಂ ಮಂಗಳೂರಿಗೆ ಎಂಟ್ರಿ ಕೊಟ್ರೆ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಹಿಂದೂ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿದ್ದು, ಇದೀಗ ಮಂಗಳೂರು ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದೇನೇ ಇರಲಿ, ಇವರಿಬ್ಬರ ತಿಕ್ಕಾಟದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗದೆ ಇದ್ರೆ ಸಾಕು. ಪೃಥ್ವಿರಾಜ್, TV9 ಮಂಗಳೂರು.